ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಲತಾ ರಾಯಚೂರ್ ಅಂತ ಹೇಳಿ ನಾನು ಎಕನಾಮಿಕ್ಸ್ ಮತ್ತು ಪೊಲಿಟಿಕಲ್ ಕ್ಲಾಸಸ್ಸನ್ನು ತಗೊಳ್ತಾ ಇದ್ದೆ. ನನಗೆ ಸ್ಟೂಡೆಂಟ್ ಏನೋ ಮೆಸೇಜ್ ಹಾಕಿದ್ರು, ಏನಂದರೆ ನಮಗೆ ಸೋಷಲ್ ಕ್ಲಾಸ್ ಮಾಡಿ ಮೇಡಮ್ ಅಂತ ಹೇಳಿ. ಹಾಗಾಗಿ ಈ ಒಂದು ದಿನ ನಾನು ಸೋಷಲ್ ಸಬ್ಜೆಕ್ಟನ್ನು ಹೇಳ್ತಾ ಇದ್ದೇನೆ. ವೆಲ್ಕಮ್ ಟು ನಮ್ಮ ಚಾನಲು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ ಇಷ್ಟ ಆದರೆ ಕ್ಲಾಸು. ಆದರೆ ಯಾವುದೇ ಒಂದು ಕಾರಣಕ್ಕಾಗಿ ನಮ್ಮ ಒಂದು ತರಗತಿ ನಡೆಯೋ ಟೈಮಲ್ಲಿ ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ನನ್ನ ಒಂದು ಕ್ಲಾಸ್ ತಮಗೆ ಅರ್ಥ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಈಗ ನಾವು ಇಂದು ಪ್ರಥಮ ವರ್ಷ ಓದುತ್ತಿರುವಂತಹ BA ಫಸ್ಟ್ ಸೆಮ್ ಓದುತ್ತಿರುವಂತಹ ಸೋಷಲ್ ಸ್ಟೂಡೆಂಟ್ಸಿಗೆ ಮೊದಲನೇ ಅಧ್ಯಾಯವಾಗಿರುವಂತಹ ನಾನು ನಗರಗಳನ್ನು ಮರುನಾವೀನ್ಯಗೊಳಿಸುವ ಹಕ್ಕು ಎಂಬ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದೇನೆ. ನಾವು ಇಲ್ಲಿ ಈಗ ಏನು ಅಂದರೆ ನಗರಗಳನ್ನು ನಾವೀನ್ಯಗೊಳಿಸುವ ಹಕ್ಕು ಎಂಬ ಒಂದು ವಿಷಯದ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನ ಮಾಡೋಣ. ನಾವು ಇಲ್ಲಿ ಮರುನಾವೀನ್ಯಗೊಳಿಸುವ ಒಂದು ನಗರಗಳನ್ನು ಮರುನಾವೀನ್ಯಗೊಳಿಸುವ ಹಕ್ಕು ಅಂದ್ರೆ ಏನು ಅಂತ ಹೇಳಿ ಮೊದಲು ನಾವಿಲ್ಲಿ ಅರ್ಥವನ್ನ ನಾವು ತಿಳ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ, ನಾಗರಿಕರಿಗೆ ತಮ್ಮ ನಗರವನ್ನ ಮತ್ತೆ ರೂಪಿಸುವುದು, ಸುಧಾರಿಸುವುದು ಮತ್ತು ಹೊಸತನವನ್ನ ತರುವಂತಹ ಒಂದು ಹಕ್ಕನ್ನ ನಾವು ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕು ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನಿಮಗೆ ಒಂದು ಡೆಫಿನೇಷನ್ ಕೊಡ್ತೀನಿ, ಯಾಕಂದ್ರೆ ಇಲ್ಲಿ 1 ಮಾರ್ಕ್ಸಿಗೆ ನಮ್ಗೆ ಈ ಒಂದು ಡೆಫಿನೇಷನ್ ಕೇಳ್ತಾರೆ. ಹಾಗಾಗಿ ಈ ಒಂದು ನಗರಗಳ ಮರುನಾವೀನ್ಯಗೊಳಿಸುವ ಒಂದು ಅರ್ಥದ ಒಂದು ಡೆಫಿನೇಷನ್ ಅನ್ನು ಕೂಡ ನಾನು ಇಲ್ಲಿ ನೀಡ್ತಾ ಇದ್ದೇನೆ, ತಾವು ನೋಟ್ ಮಾಡ್ಕೊಳ್ಳಿ. ನಾಗರಿಕರಿಗೆ ತಮ್ಮ ನಗರವನ್ನು ಮತ್ತೆ ರೂಪಿಸುವುದು, ಸುಧಾರಿಸುವುದು, ಮತ್ತು ಹೊಸತನ ತರುವ ಹಕ್ಕು, ಹೊಸತನ ತರುವ ಹಕ್ಕು. ಇದು ಏನ್ ಡೆಫಿನೇಷನ್ ಅಂತ ಹೇಳಿದ್ರೆ, ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕುನ ಒಂದು ಅರ್ಥವಾಗಿದೆ, ಡೆಫಿನೇಷನ್ ಆಗಿದೆ. ಇದು ತಮಗೆ 1 ಅಂಕಗಳಿಗೆ ಕೇಳ್ತಾರೆ, ಹಾಗಾಗಿ ತಾವು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ಇದರ ಒಂದು ಅರ್ಥವನ್ನ ನಾನು ಸವಿಸ್ತಾರವಾಗಿ ತಮಗೆ ತಿಳಿಸ್ತೀನಿ. ಏನು? ನಾಗರಿಕರಿಗೆ ತಮ್ಮ ನಗರವನ್ನ ಮತ್ತೆ ರೂಪಿಸುವುದು. ನಾಗರಿಕರಿಗೆ ಅಂದ್ರೆ ಜನರಿಗೆ ತಮ್ಮ ಸಮಾಜದಲ್ಲಿರುವಂತಹ ನಗರವನ್ನ ಮತ್ತೆ ರೂಪಿಸುವುದು ಅಂದ್ರೆ ಹಳೆದಾಗಿರುವಂತಹ ಒಂದು ನಗರವನ್ನ ಹೊಸದಾಗಿ ಸುತ್ತಮುತ್ತ ಒಂದು ಎಲ್ಲ ಕಟ್ಟಡಗಳನ್ನಾಗ್ಲಿ ಯಾವುದೇ ರೀತಿಯ ಕ್ಷೇತ್ರಗಳನ್ನಾಗ್ಲಿ ಸುಧಾರಿಸುವುದು, ಹೊಸತನವನ್ನ ಹೊಸದಾಗಿ ಸ್ಥಾಪಿಸುವುದು, ಈ ರೀತಿಯಾಗಿ ಸುತ್ತಮುತ್ತ ಪರಿಸರವನ್ನಾಗ್ಲಿ ಕಟ್ಟಡಗಳನ್ನಾಗ್ಲಿ ಅಥವಾ ನಗರವನ್ನ ಸುಧಾರಿಸುವಂತಹ ಒಂದು ಹಕ್ಕುಗಳಿಗೆ, ಹೊಸತನವನ್ನ ತರುವಂತಹ ಒಂದು ಹಕ್ಕುಗಳಿಗೆ ನಾವೇನೋ ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕು ಅಂತ ಹೇಳಿ ಹೇಳ್ಬೋದಾಗಿದೆ. ಈಗ ಈ ಒಂದು ಅರ್ಥವನ್ನ ತಿಳ್ಕೊಂಡಿರಿ. ಈಗ ಇವುಗಳ ಒಂದು ಮೂಲ ಪರಿಕಲ್ಪನೆಗಳನ್ನ ನಾವು ನೋಡೋಣ. ಯಾವುದರಂದ್ರೆ ನಗರಗಳನ್ನ ನಾವೀನ್ಯಗೊಳಿಸುವ ಹಕ್ಕಿನ ಒಂದು ಪರಿಕಲ್ಪನೆಗಳನ್ನ ತಿಳ್ಕೊಳ್ಳೋಣ. ಆ ಪರಿಕಲ್ಪನೆಗಳು ಯಾವುವು, ಅವು ಎಷ್ಟು ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ನೀಡ್ತೀನಿ, ತಾವು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದನ್ನು 2 ಅಂಕಗಳಿಗೆ ಅಥವಾ 5 ಅಂಕಗಳಿಗೆ ಕೇಳ್ಬೋದು. ಬರೇ ಪಾಯಿಂಟ್ಸ್ ಕೇಳಿದ್ರೆ ಪರಿಕಲ್ಪನೆಗಳನ್ನಷ್ಟೇ ತಿಳಿಸಿ ಅಂತ ಹೇಳಿದ್ರೆ 2 ಅಂಕಗಳಿಗೆ ಕೇಳ್ತಾರೆ ಅಥವಾ 1 ಅಂಕಕ್ಕೆ ಕೇಳ್ತಾರೆ. ಇಲ್ಲ ಪರಿಕಲ್ಪನೆಗಳನ್ನ ವಿವರಿಸಿ ಅಂತ ಕೇಳಿದಾಗ ನಮ್ಗೆ ಏನಂದ್ರೆ 5 ಅಂಕಗಳಿಗೆ ಬರುವಂತಹ ಪ್ರಶ್ನೆ ಆಗಿದೆ.
ಹಾಗಾಗಿ ಈ ಒಂದು ಪ್ರಶ್ನೆ ಏನಂದ್ರೆ ತಮಗೆ 1 ಅಂಕಕ್ಕೆ 2 ಅಂಕಕ್ಕೆ ಅಥವಾ 5 ಅಂಕಗಳಿಗೆ 3 ಅಂಕಗಳಿಗೆ ಪ್ರಶ್ನೆ ಬರುವಂತಹ ಒಂದು ಉತ್ತರವಾಗಿದೆ, ಪ್ರಶ್ನೆಯಾಗಿದೆ. ಹಾಗಾಗಿ ಸ್ವಲ್ಪ ತಾವು ಗಮನ ಕೊಟ್ಟು ಕೇಳಿದ್ರೆ ಚೆನ್ನಾಗಿರುತ್ತೆ. ತಾವು ನೋಟ್ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಯಾರ ಹತ್ರ ನೋಟ್ಸ್ ಇಲ್ವೋ ಅವರು ನೋಟ್ಸ್ ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲ ಆಗ್ಬೋದು ತಮಗೆ ಪರೀಕ್ಷೆಗಳಲ್ಲಿ ಓದ್ಕೊಳ್ಳಕ್ಕೆ. ಮೂಲ ಕಲ್ಪನೆಗಳು. 1ನೇಯದಾಗಿ ನಗರದ ಹಕ್ಕು. 2ನೇಯದಾಗಿ ಮರುನಾವೀನ್ಯ. ಇವು ಪರಿಕಲ್ಪನೆಗಳು. ಇವು ಏನಂದ್ರೆ ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕುಗಳ ಒಂದು 2 ಪರಿಕಲ್ಪನೆ, ಮೂಲ ಕಲ್ಪನೆಗಳಾಗಿವೆ. ಈ ಒಂದು ಒಳಗಡೆ ಕಲ್ಪನೆಗಳು, ಮೂಲ ಕಲ್ಪನೆಗಳು. ನಗರದ ಹಕ್ಕು ಅಂತ ಹೇಳಿದ್ರೆ ನಗರ ಯೋಜನೆ, ರಸ್ತೆ ಮತ್ತು ಮನೆ, ಸಾರಿಗೆ ಮುಂತಾದ ವಿಷಯಗಳಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡುವಂತಹ ಇರುವಂತಹ ಒಂದು ಸ್ವಾತಂತ್ರ್ಯವನ್ನ, ಅಧಿಕಾರವನ್ನ ನಾವು ಹಕ್ಕು ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಏನು ಅಂದ್ರೆ ನಗರಗಳನ್ನ, ರಸ್ತೆ ಮತ್ತೆ ಸುತ್ತಮುತ್ತ ಇರುವಂತಹ ಒಂದು ಕ್ಷೇತ್ರಗಳನ್ನಾಗ್ಲಿ ಎಲ್ಲವನ್ನ ಸುಧಾರಿಸುವಂತಹ ಒಂದು ಸುಧಾರಣೆಯಲ್ಲಿ ಮಾತಾಡುವಂತಹ ಇರುವ ಸ್ವಾತಂತ್ರ್ಯವನ್ನ ನಾವು ನಗರದ ಹಕ್ಕು ಅಂತೇಳಿ ಹೇಳ್ಬೋದು. ಈಗ ಜನರು ಇರ್ತಾರೆ, ಅವ್ರದ್ದು ಒಂದು ಮನೆ ಮುಂದೆ ಲೈಟ್ಗಳಾಗ್ಲಿ, ಉದಾಹರಣೆ ಹೇಳ್ಬೇಕಾದ್ರೆ ಲೈಟ್ಗಳಾಗ್ಲಿ, ರಸ್ತೆಗಳಾಗ್ಲಿ ಕೆಟ್ಟೋದಾಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಗೌರ್ಮೆಂಟಿಗೆ. ಆಗ ಅವ್ರು ಬಂದಾಗಲಿ ನಮಗೆ ಇಲ್ಲಿ ಕರೆಂಟ್ ಇಲ್ಲ, ಇಲ್ಲಿ ರಸ್ತೆ ಇಲ್ಲ ಅಂತ ಹೇಳಿ ಏನು ಹೇಳ್ತಾರೋ, ಏನು ಮಾತಾಡ್ತಾರೋ ಅಧಿಕಾರಿಗಳ ಜೊತೆ, ಆ ಒಂದು ಮಾತುಗಳನ್ನ ಮಾತಾಡುವಂತಹ ಸ್ವಾತಂತ್ರ್ಯವನ್ನ ನಾವು ಇಲ್ಲಿ ನಗರದ ಹಕ್ಕು ಅಂತ ಹೇಳಿ ಹೇಳ್ಬೋದು. ತಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮರುನಾವೀನ್ಯತೆ ಅಂದ್ರೆ ಇರುವಂತಹ ಒಂದು ನಗರವನ್ನ ಹೊಸದಾಗಿ ರೂಪಿಸುವಂತಹ ಒಂದು ಸ್ಥಿತಿಯನ್ನು, ಒಂದು ಸುಧಾರಣೆಯನ್ನು ನಾವು ಮರುನಾವೀನ್ಯತೆ ಅಂತ ಹೇಳಿ ಹೇಳ್ಬೋದು. ಹಳೆಯ ವ್ಯವಸ್ಥೆಗಳಿಗೆ ಹೊಸ ತಂತ್ರಜ್ಞಾನ, ಪರಿಸರ ಸ್ನೇಹಿ ವಿಧಾನ, ಸೃಜನಾತ್ಮಕ ಆಲೋಚನೆಗಳನ್ನ ಸೇರಿಸಿ ಸುಧಾರಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮರುನಾವೀನ್ಯತೆ ಅಂತ ಹೇಳಿ ಹೇಳ್ಬೋದು. ಇರುವಂತಹ ಒಂದು ವ್ಯವಸ್ಥೆಯನ್ನಾಗ್ಲಿ ಅಥವಾ ಹಳೆಯ ವ್ಯವಸ್ಥೆ ಆಗಿ ಹೊಸ ತಂತ್ರಜ್ಞಾನಗಳನ್ನಾಗ್ಲಿ ಬಳಸಿಕೊಂಡು ಹೊಸದಾಗಿ ಸುಧಾರಣೆ ಮಾಡುವಂತಹ ನಗರವನ್ನ, ಒಂದು ವ್ಯವಸ್ಥೆಯನ್ನ ಮರುನಾವೀನ್ಯತೆ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಈಗ ಈ ಒಂದು ಮೂಲ ಕಲ್ಪನೆಗಳು 2 ಇದಾವೆ. ಆ 2ನ್ನ ತಾವು ನೋಟ್ ಮಾಡ್ಕೊಳ್ಳಿ. ನಗರದ ಹಕ್ಕು, ಮರುನಾವೀನ್ಯತೆ, ಇವೆರಡು ನಗರದ ಮರುನಾವೀನ್ಯತೆಗೊಳಿಸುವ 2 ಹಕ್ಕು, ಮೂಲ ಪರಿಕಲ್ಪನೆಗಳು. ಈಗ ನಾವು ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕುಗಳ ಒಂದು ಉದ್ದೇಶಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಜನರ ಜೀವನವನ್ನ ಹೆಚ್ಚಿಸುವುದು ಅಥವಾ ಸುಧಾರಿಸುವುದು. ಎರಡನೆಯದಾಗಿ ಪರಿಸರ ಸ್ನೇಹಿ ನಗರ ನಿರ್ಮಾಣ. ಪರಿಸರ ಸ್ನೇಹಿ ನಗರ ನಿರ್ಮಾಣ. ಮೂರನೆಯದಾಗಿ ಸಾಮಾಜಿಕ ಸಮಾನತೆ ಕಾಯ್ದುಕೊಳ್ಳುವುದು. ನಾಲ್ಕನೆಯದಾಗಿ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವುದು. ಎಲ್ಲರೂ ನೋಟ್ ಮಾಡ್ಕೊಳ್ಳಿ, ಇದು 5 ಅಂಕಗಳಿಗೆ ಬರುವಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ಎಲ್ಲರೂ ನೋಟ್ಸ್ ಮಾಡ್ಕೊಂಡ್ರೆ ಪರೀಕ್ಷೆಗಳಿಗೆ ಬಹಳ ತಮಗೆ ಉಪಯುಕ್ತವಾಗುತ್ತೆ.
ಹೆಚ್ಚಿಸು. ಇಲ್ಲಿ ನಾವು ನಗರಗಳನ್ನು ಮರುನಾವೀನ್ಯಗೊಳಿಸುವಂತಹ ಒಂದು ಅರ್ಥವನ್ನ ನಾವು ನೋಡಿದ್ವಿ. ಮೂಲ ಪರಿಕಲ್ಪನೆಗಳನ್ನ ಕೂಡ ನಾವು ನೋಡಿದ್ವಿ. ಅವು ಎರಡು ಅಂತ ಹೇಳಿ, ನಗರದ ಹಕ್ಕು ಮತ್ತು ಮರುನಾವೀನ್ಯತೆ ಅಂತ ಹೇಳಿ ಎರಡು ಪರಿಕಲ್ಪನೆಗಳನ್ನ ನೋಡಿದ್ವಿ. ಈಗ ಈ ಒಂದು ನಗರಗಳನ್ನ ಮರುನಾವೀನ್ಯಗೊಳಿಸುವ ಒಂದು ಹಕ್ಕಿನ ಒಂದು ಉದ್ದೇಶವನ್ನ ನಾವು ನೋಡಿದಾಗ ಇಲ್ಲಿ 4 ಪಾಯಿಂಟ್ಸ್ ಇದಾವೆ, 4 ಉದ್ದೇಶಗಳಿದಾವೆ. ಈ ಒಂದು ಉದ್ದೇಶಗಳು ನಮಗೆ 5 ಅಂಕಗಳಿಗೆ ಬರ್ಬೋದು. ಹಾಗಾಗಿ ತಾವು ನೋಟ್ ಮಾಡ್ಕೊಳ್ಳಿ. ಜನರ ಜೀವನವನ್ನ ಹೆಚ್ಚಿಸುವುದು. ಜನರ ಜೀವನವನ್ನ ಹೆಚ್ಚಿಸುವುದು ಅಂತ ಹೇಳಿದ್ರೆ ನಗರಗಳನ್ನ ಮರುನಾವೀನ್ಯ ಮಾಡಿದ ಮೇಲೆ ಜನರ ಜೀವನ ಸುಧಾರಿಸುತ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ತಮಗೆ ಉದಾಹರಣೆ ಮೂಲಕ ಹೇಳಬೇಕು ಅಂದ್ರೆ, ಈಗ ನಾವು ನಮ್ಮ ಒಂದು ಮನೆ ನಾವು ನೀಟಾಗಿರೋದು, ಕೆಲವು ಜನ ನೀಟಾಗಿರುವುದಿಲ್ಲ, ಕೆಲವು ಜನ ಏನಂದ್ರೆ ಬಹಳಷ್ಟು ನೀಟ್ ಅಂತ ಹೇಳಿ ಅಂದ್ರೆ ಕ್ಲೀನ್ ಆಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಅವರ ಒಂದು ಮನೆಯಲ್ಲಿ ಹೋದಾಗ ಅವರು ನೀಟ್ ಇರ್ತಾರೆ, ಕ್ಲೀನ್ ಇರ್ತಾರೆ, ನಾವು ನೀಟ್ ಇರ್ಬೇಕಾಗುತ್ತೆ, ಅವ್ರು ನಮ್ಮ ಮನೆಗೆ ಬರ್ತಾರೆ, ನಾವು ನೀಟ್ ಇರ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಏನಂದ್ರೆ ನಮ್ಮ ನಗರಗಳು ಸುತ್ತಮುತ್ತ ಸುಧಾರಣೆ ಆದ್ಮೇಲೆ ಜನರು ಕೂಡ ತಮ್ಮ ಜೀವನ ಮಟ್ಟವನ್ನ ಇಲ್ಲಿ ಸುಧಾರಿಸಿಕೊಳ್ಳುತ್ತಾರೆ. ಈ ಒಂದು ಉದ್ದೇಶವ ನಗರಗಳನ್ನ ಮರುನಾವೀನ್ಯಗೊಳಿಸುವ ಒಂದು ಹಕ್ಕು ಈ ಒಂದು ಉದ್ದೇಶವನ್ನ ಒಳಗೊಂಡಿದೆ. ಪರಿಸರ ಸ್ನೇಹಿ ನಗರ ನಿರ್ಮಾಣ. ಪರಿಸರ ಸ್ನೇಹಿ ನಗರ ನಿರ್ಮಾಣ ಅಂತ ಹೇಳಿದ್ರೆ ಈ ಒಂದು ನಗರವನ್ನ ಮರು ಸುಧಾರಿಸುವತ್ನಾಗ ಮರು ನಾವೀನ್ಯತೆಯನ್ನ ನಾವು ಮಾಡೋ ಹೊತ್ತಿನಲ್ಲಿ, ಸುಧಾರಿಸುವ ಹೊತ್ತಿನಲ್ಲಿ, ಹೊಸತನವನ್ನು ತರುವ ಹೊತ್ತಿನಲ್ಲಿ ಏನಂದ್ರೆ ಪರಿಸರವನ್ನು ಕೂಡ ಸುಧಾರಿಸಿಕೊಳ್ಳಬೇಕಾಗುತ್ತೆ. ಆಗ ಅದು ಒಂದು ಪರಿಸರ ಸ್ನೇಹಿ ಕೂಡ ಆಗುತ್ತೆ. ಈ ಒಂದು ಉದ್ದೇಶವನ್ನ ನಮ್ಮ ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕು ಈ ಒಂದು ಉದ್ದೇಶವನ್ನ ಒಳಗೊಂಡಿದೆ. ಸಾಮಾಜಿಕ ಸಮಾನತೆ ಕಾಯ್ದುಕೊಳ್ಳುವುದು. ನಗರಗಳನ್ನ ನಮಗೆ ಮರುನಾವೀನ್ಯತೆ ಮಾಡುವ ಹೊತ್ತಿನಲ್ಲಿ ಜನರು ಕೂಡ ಸಾಮಾಜಿಕದಲ್ಲಿ ತಮ್ಮ ಒಂದು ಸಮಾನತೆಯನ್ನು ಕಾಯ್ದುಕೊಳ್ಳುತ್ತಾರೆ. ಈ ಒಂದು ಉದ್ದೇಶವನ್ನ ನಗರಗಳನ್ನ ಮರುನಾವೀನ್ಯಗೊಳಿಸುವ ಹಕ್ಕು ಹೊಂದಿದೆ. ಆರ್ಥಿಕ ಅವಕಾಶಗಳನ್ನ ಹೆಚ್ಚಿಸುವುದು. ಆರ್ಥಿಕ ಅವಕಾಶಗಳನ್ನ ಹೆಚ್ಚಿಸುವುದು ಅಂತ ಹೇಳಿದ್ರೆ ಈ ಒಂದು ಸಮಾಜ ಸುಧಾರಣೆ ಮಾಡ್ತಾ ನಮಗೆ ಆರ್ಥಿಕ ಸುಧಾರಣೆ ಕೂಡ ಇಲ್ಲಿ ನಮಗೆ ಸಾಧನೆ ಆಗುತ್ತೆ. ಆದ್ದರಿಂದ ಈ ಒಂದು ನಗರಗಳನ್ನ ಮರುನಾವೀನ್ಯ ಮಾಡೋದ್ರಿಂದ ಆರ್ಥಿಕ ಒಂದು ಅಭಿವೃದ್ಧಿ ಕೂಡ, ಸುಧಾರಣೆ ಕೂಡ ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ಮುಖ್ಯ ಉದ್ದೇಶ ಇದೆ. ಆರ್ಥಿಕ ಸುಧಾರಣೆ ಹೊಂದುವಂಥದ್ದು ಒಂದು ನಗರಗಳ ಮರುನಾವೀನ್ಯಗೊಳಿಸುವ ಹಕ್ಕು ಮುಖ್ಯ ಉದ್ದೇಶವನ್ನ ಹೊಂದಿದೆ ಅಂತ ಹೇಳಿ ತಮಗೆ ಹೇಳ್ಬೋದು. ಏನು ಅಂದ್ರೆ ಇಲ್ಲಿ ನಗರಗಳನ್ನ ಮರುನಾವೀನ್ಯಗೊಳಿಸುವ ಒಂದು ಅರ್ಥ ತಮಗೆ ತಿಳಿಸಲಾಗಿದೆ ಮತ್ತು ಮೂಲ ಪರಿಕಲ್ಪನೆಗಳನ್ನ ಅವುಗಳ ಒಂದು ವಿವರಣೆ ಕೂಡ ತಮಗೆ ನೀಡಲಾಗಿದೆ. ಅವು ಎಷ್ಟು ಅಂಕಗಳಿಗೆ ಬರ್ಬೋದು ಅಂತ ಕೂಡ ತಮಗೆ ತಿಳಿಸಲಾಗಿದೆ. ಈ ಒಂದು ಉದ್ದೇಶಗಳನ್ನ ಕೂಡ ತಮಗೆ ತಿಳಿಸಲಾಗಿದೆ. ಈ ಒಂದು ಉದ್ದೇಶಗಳು 4 ರೀತಿಯಲ್ಲಿವೆ. ಈ 4 ಉದ್ದೇಶಗಳನ್ನ ವಿವರಣೆ ನೀಡುವುದರಿಂದ ತಮಗೆ 5 ಅಂಕಗಳು ಖಂಡಿತವಾಗ್ಲೂ ದೊರೆಯುತ್ತೆ. ಈ ಒಂದು ಏನಂದ್ರೆ ಪಾಯಿಂಟ್ಸ್ ಈಸಿ ಆಗಿದ್ದಾವೆ. ಅವುಗಳ ವಿವರಣೆ ಕೂಡ ತಾವು ಸ್ವತಃ ಮಾಡ್ಬೋದು. ಇಲ್ಲ ನಾ ಹೇಳುವ ಒಂದು ವಿವರಣೆಯಿಂದ ತಮಗೆ ಅರ್ಥವಾಗಿದ್ರೆ ಆ ಒಂದು ವಿವರಣೆ ಕೂಡ ತಾವು ಪರೀಕ್ಷೆಯಲ್ಲಿ ಬರೀಬಹುದಾಗಿದೆ. ನಾನು ಇಲ್ಲಿವರೆಗೆ ಈ ಒಂದು 3 ಟಾಪಿಕ್ ಅನ್ನ ತಮಗೆ ನೀಡಲಾಗಿದೆ. ಅರ್ಥವನ್ನ, ಪರಿಕಲ್ಪನೆಯನ್ನ ಮತ್ತು ಉದ್ದೇಶಗಳನ್ನ. ಇನ್ನು ಮುಂದಿನ ಒಂದು ಪ್ರಾಮುಖ್ಯತೆಯನ್ನ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ, ನನ್ನ ವಿಡಿಯೋವನ್ನ ಯಾರು ನೋಡ್ತಾ ಇದ್ದೀರೋ ಸ್ಕಿಪ್ ಮಾಡದೆ ನೋಡಿದ್ದಕ್ಕೂ ಮತ್ತೆ ನೋಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ಅಂತ ಹೇಳಿ, ನನ್ನ ತರಗತಿಯವರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ, ಶೇರ್ ಮಾಡಿ ತಮ್ಮ ಫ್ರೆಂಡ್ಸಿಗೆ ಅಂತ ಹೇಳಿ ನನ್ನ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.